ಕೊಪ್ಪಳದಲ್ಲಿ ತಲೆ ಎತ್ತಿರುವಂತಹ ಫ್ಯಾಕ್ಟರಿಗಳ ವಿರುದ್ಧ ಜನ ಸಿಡಿದಿದ್ದಾರೆ. ಕಾರ್ಖಾನೆಯಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮದಿಂದ ಕಂಗಾಲಾಗಿದ್ದಾರೆ. ನಮಗೆ ದಯಾಮರಣ ಕೊಡಿ ಅಂತ ಜನಪ್ರತಿನಿಧಿಗಳ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕೊಪ್ಪಳದಲ್ಲಿ ಕಾರ್ಖಾನೆಯ ಕಂಟಕ, ಜನರ ಆಕ್ರೋಶ. ನಮಗೆ ವಿಷ ಕೊಡಿ ಅಂತ ಶಾಸಕರ ಮುಂದೆ ಅಳಲು. ಕೊಪ್ಪಳ ತಾಲೂಕಿನಲ್ಲಿ ಬರೋಬ್ಬರಿ 23 ಬೃಹತ್ ಉಕ್ಕು ಕಾರ್ಖಾನೆಗಳು ತಲೆ ಎತ್ತಿವೆ. ಇದೇ ಕಾರ್ಖಾನೆಗಳು ಈಗ ಜನರಿಗೆ ಕಂಟಕವಾಗ್ತಿದೆ ಅನ್ನೋ ಕೂಗೆದಿದೆ. ಕಂಪನಿಗಳ ಧೂಳಿನಿಂದ ನಿತ್ಯ ಜನರು ಪರದಾಟ ನಡೆಸುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ ನರಕ ಅನುಭವಿಸುತ್ತಿದ್ದಾರೆ. ಅದರಲ್ಲೂ ಹಿರೇಬಗನಾಳ ಸುತ್ತಲೂ ಸುಮಾರು 10 ಬೃಹತ್ ಉಕ್ಕು ಕಾರ್ಖಾನೆಗಳಿವೆ. ಈ ಕಾರ್ಖಾನೆ ಧೂಳಿನಿಂದಾಗಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರಂತೆ. ಅಲ್ಲದೆ ಬೆಳೆಗಳು ಹಾಳಾಗ್ತಿದ್ದು 40% ಮಾತ್ರ ಬರ್ತಿವೆ. ಜಾನುವಾರುಗಳು ಮೇವು ತಿಂದು ಸಾವನ್ನಪ್ತಿದ್ದು ಕುಡಿಯೋ ನೀರು ಕಲುಷಿತವಾಗ್ತಿದೆ. ಇದರಿಂದ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾಗಿದೆ ಕಾರ್ಖಾನೆಗಳಿಂದ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ದಯಾಮರಣ ಕೇಳಿದ್ವಿ. ನೀವು ಕಾರ್ಖಾನೆಗಳನ್ನು ಸ್ಥಳಾಂತರ ಮಾಡಿರಲ್ಲ, ನಮಗೆ ದಯಾಮರಣ ಕೊಡ್ರಿ ಅಂತ ಕೇಳಿದ್ವಿ. ಬೇರೆ ಕಡೆ ಈರುಳ್ಳಿನ 1 ಎಕರೆಗೆ 300-350 ಚೀಲ ಬೆಳೆದ್ರೆ ನಾವು ಬರೀ 100-150 ಚೀಲ ಬೆಳೆಯಕತ್ತೀವಿ. ನಮ್ಗೆ ರೇಟ್ನೂ ಇಲ್ಲ, ಇಳುವರಿನೂ ಇಲ್ಲ. ಅಂದರೆ ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ವಿ. ಹಿರೇಬಗನಾಳಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್, ಮಾಜಿ ಸಂಸದ ಸಂಗಣ್ಣ ಕರಡಿ, ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳ್ ಭೇಟಿ ನೀಡಿದ್ರು. ಕೃಷಿ ಭೂಮಿ, ಗ್ರಾಮದ ಸ್ಥಿತಿಗತಿ ಬಗ್ಗೆ ಪರಿಶೀಲನೆ ಮಾಡಿದ್ರು. ಬಳಿಕ ಗ್ರಾಮದಲ್ಲಿ ಸಭೆ ಕೂಡ ನಡೆಸಿದ್ರು. ಈ ವೇಳೆ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಸಮಸ್ಯೆಯಿಂದ ಮುಕ್ತಿ ಕೊಡಿಸುವಂತೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯ ಪತ್ರ ಕೊಟ್ಟರು. ಈ ನರಕದಲ್ಲಿ ಬಾಳುವುದಕ್ಕಿಂತ ನಮಗೊಂದು ತೊಟ್ಟು ವಿಷ ಕೊಟ್ಬಿಡಿ, ನಮಗೆ ದಯಾಮರಣ ಕೊಡಿ ಅಂತ ಜನಪ್ರತಿನಿಧಿಗಳ ಮುಂದೆ ಗೋಳಾಟ ನಡೆಸಿದ್ದಾರೆ. ಸ್ವಲ್ಪ ಹೆಣ್ಮಕ್ಳು ಈ ಸಲ ಮತ್ತೆ ನೀವು ಇಲ್ಲಿ ಬಂದಿರಂತ ಎಲ್ಲ ಗಣಿತ ಗೌರವ ಕೊಡ್ತೀವಿ ಇದೊಂದ್ಸಲ. ಆಮೇಲೆ ಇದಕ್ಕೂ ನಿತ್ಯಪ್ಪ ಅಂದ್ರ ಮತ್ತೆ ಚಂಡಿ ಚಾಮುಂಡ್ಯಾರ ಹಾಕ್ತಾರೆ ಎಲ್ಲರೂ ಈ ಸಲ. ಗ್ರಾಮಸ್ಥರ ಅಳಲು ಕೇಳಿದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಮಸ್ಯೆ ಬಗೆಹರಿಸೋ ಭರವಸೆಯನ್ನ ಕೊಟ್ಟರು. ಧೂಳು ಹೊರಸೂಸುವ ಕಾರ್ಖಾನೆಗಳು ಧೂಳು ಮುಕ್ತ ಮಾಡಬೇಕು, ಇಲ್ಲವೇ ಕಾರ್ಖಾನೆಗಳನ್ನ ಬಂದ್ ಮಾಡಬೇಕು. ಈಗಾಗಲೇ 5 ಕಾರ್ಖಾನೆಗಳು ಬಂದ್ ಮಾಡೋಕೆ ಆದೇಶ ಹೊರಡಿಸಲಾಗಿತ್ತು. ಆದರೆ ಜಿಲ್ಲಾಡಳಿತದ ಆದೇಶಕ್ಕೆ ತಡೆ ತಂದಿದ್ರು. ಇದೀಗ 15 ದಿನಗಳ ಒಳಗಡೆ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗತ್ತೆ ಅಂತಂದ್ರು. ನಿಮ್ಮನ್ನೆಲ್ಲ ಹೊಡೆದಾಳಿ ದಿಕ್ಕಿಗೆ ಒಬ್ಬೊಬ್ಬರು ಮಾಡಿ ಡಸ್ಟ್ ಬಿಡೋದು ಮಾಡೋ ಕೆಲಸ ಇದನ್ನ ಮಾಡ್ತಾರೆ. ಅದಕ್ಕೆ ನಿಮಗೆ ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ಈ ಲೋಕಲ್ ಗ್ರಾಮ ಪಂಚಾಯತಿ ಲೆವೆಲ್ ಥಿಂಕಿಂಗ್ ಬಿಟ್ಟುಬಿಡಿ. ನಮಗ್ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಇದೇ ವಿಚಾರಕ್ಕೆ ಮಾತನಾಡಿದ ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳ್, ಇಲ್ಲಿ ಸ್ಥಿತಿಯ ಬಗ್ಗೆ ಅಧ್ಯಯನವಾಗಿದೆ. 2327 ಜನರಿರುವ ಹಿರೇಬಗನಾಳದಲ್ಲಿ 127 ಜನರಿಗೆ ಉಸಿರಾಟದ ತೊಂದರೆ ಇದೆ. 100ಕ್ಕೂ ಹೆಚ್ಚು ಜನರಿಗೆ ಅಸ್ತಮಾ, 26 ಜನರಿಗೆ ಟಿಬಿ ಹಾಗೂ ಕ್ಯಾನ್ಸರ್ನಂತಹ ರೋಗಗಳು ಕೂಡ ಇವೆ. ಇವುಗಳನ್ನು ಕೂಡ ಕಾರ್ಖಾನೆ ಬಂದ್ ಮಾಡಿಸೋಕೆ ಪರಿಗಣಿಸಲಾಗಿದೆ. ಕಾನೂನುಬದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತಂದ್ರು. ಬಟ್ ಇವತ್ತಿನ ದಿನ ಇಲ್ಲಿ ಬಂದ ಮೇಲೆ ನನಗನ್ಸಿದ್ದೇನೆಂದ್ರೆ ಅದು ಇನ್ನೂ ಸ್ವಲ್ಪ ಟೈಮ್ ತಗೊಳ್ಬೋದೇ. ಹಾಗಾಗಿ ಫಸ್ಟ್ ನಾವೇನು ನಿರ್ಧಾರ ಮಾಡಿದ್ದೀವಿ ಅಂದರೆ, ನಿಮ್ಮಲ್ಲಿ ಏನು ಕ್ರಷರ್ಗಳು ಇಲ್ಲಿ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅದನ್ನು ಕೂಡಲೇ ನಾನು ಬಂದ್ ಮಾಡಿಸ್ತೀನಿ. ಅದರ ಪ್ರಕಾರ ನಾನು ಅವ್ರಿಗೊಂದು ನೋಟಿಸ್ ಕೊಟ್ಟು ತಾತ್ಕಾಲಿಕ ಒಂದಷ್ಟು ಆದೇಶವನ್ನು ಮಾಡಬೇಕಾಗ್ತದೆ. ಅದ್ರ ಕೆಲಸವನ್ನು ನಾನು ಮಾಡ್ತೀನಿ. ಉಕ್ಕು ಕಾರ್ಖಾನೆಗಳಿಂದ ಕೊಪ್ಪಳ ತಾಲೂಕಿನಲ್ಲಿ ಜನರು ಹೋರಾಟದ ಹಾದಿ ಹಿಡಿದಿದ್ದಾರೆ. ಈ ಹೋರಾಟಕ್ಕೆ ಈಗಷ್ಟೇ ಜನಪ್ರತಿನಿಧಿಗಳು ಸ್ಪಂದನೆ ಕೊಡ್ತಿದ್ದು, ಮುಂದೆ ಯಾವ ಸ್ವರೂಪ ಪಡ್ಕೊಳ್ಳೋತೋ ಕಾದ್ ನೋಡ್ಬೇಕಿದೆ. ಶರಣಪ್ಪ ಬಾಚುಲಾಪುರ, ನ್ಯೂಸ್ 18 ಕೊಪ್ಪಳ.